ನಮಸ್ಕಾರ ಪ್ರಿಯ ವೀಕ್ಷಕರೇ, SK ಚಾನಲ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದಲ್ಲಿ ಶ್ರೀ ವರವಿನ ಮಲ್ಲೇಶ್ವರ ಜಾತ್ರಾ ರಥೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಿತು. ಈ ಜಾತ್ರಾ ರಥೋತ್ಸವಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದು ಶ್ರೀ ವರವಿನ ಮಲ್ಲೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ನಮ್ಮ ಮನೆ ದೇವರು ವರವಿಮಲೇಶ್ವರ ಅಂತ ಮೂಲಕ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿನಿಂದ ಬರ್ತಕ್ಕಂಥ ಇದು ನಮ್ಮ ಮನೆ ದೇವರು. ಆಕ್ಚುಲಿ ನಾನು 4 ಇಯರ್ ಇಂದ ಬರ್ತಾ ಇದ್ದೀನಿ. ದೇವ್ರು ಒಳ್ಳೇದ್ ಮಾಡಿದ್ದಾನೆ. ಏನ್ ಅನ್ಕೊಂಡಿದ್ದು ಪ್ರೇಯರ್ ಸಕ್ಸಸ್ ಆಗಿದೆ. ಓಕೆ, ನಾನು ಸುಮ್ಮನೆ ಒಂದು ಟಾಸ್ಕ್ ತರ ನಾನು ದೇವ್ರ ಹತ್ರ ಫೈಟ್ ಮಾಡಿದೆ, ಅದಾಗಿದೆ, ಸಕ್ಸಸ್ ಆಗಿದೆ. ಇನ್ನೂ ನಾನು ಬೆಳೆದ್ರೆ ಇನ್ನೂ ನಾನು ಸಪೋರ್ಟ್ ಮಾಡ್ತೀನಿ. ದೇವ್ರಿಗೆ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ. ಹರಪನಹಳ್ಳಿ ತಾಲೂಕು ಹೊಸಕೋಟೆ ಗ್ರಾಮ, ಜ್ಯೋತಿ ಸಿದ್ದಲಿಂಗೇಶ್ವರ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ನಾವು ನಿವೃತ್ತ ಶಿಕ್ಷಕರು. ನಮ್ಮ ಮಂದೇವರು ಕೂಡ ಇದೆ. ಆದ್ರೆ ನಾವು ಚಿನ್ನಮೇಳೆಯಲ್ಲಿ ಇದೆ. ನಮ್ಮ ಮಂದೇವರು ಚಿನ್ನಮೇಳೆ ಇದೆ.
ಈಗ 2 ವರ್ಷದಿಂದ ನಾವು ಇಲ್ಲಿ ಬಂದಿದ್ದೀವಿ. ಬಹಳ ವಿಜೃಂಭಣೆ ತೇರಿಗೆ ಬಂದ್ರೆ ಇದೇ ಮೊದಲನೇ ಸಾರಿ. ಒಳ್ಳೆ ಉತ್ಸವದಿಂದ ಇದು ನಡೀತಾ ಐತೆ. ಎಲ್ಲರಿಗೂ ನಡೆಸ್ಕೊಡ್ಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಸಹನಾ ಎಚ್.ಎಸ್. ನಾವು 2 ವರ್ಷದಿಂದ ಇಲ್ಲಿಗೆ ಬರ್ತಿದೀವಿ. ಈ ವರ್ಷ 2nd ಇಯರ್. ನಂಬ್ತೀವಿ ಈ ದೇವ್ರನ್ನ. ದಟ್ಸ್ ಆಲ್. ಥ್ಯಾಂಕ್ ಯು. ಒಳ್ಳೇದಾಗಿದೆ. ಥ್ಯಾಂಕ್ ಯು. ಶ್ರೀ ವರವಿನ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಓಂ ಶ್ರೀ ಮಾಳಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಈ ಗುಡಿಯ ಇತಿಹಾಸವೇನೆಂದರೆ 1000 ವರ್ಷದ ಹಿಂದಿನ ಪುರಾತನ ಗುಡಿಯಾಗಿದೆ. ಇಲ್ಲಿ ಗುಡಿಯಲ್ಲಿ ಕಾರ್ಯಕ್ರಮಗಳು ನಡೆಯುವುದೆಂದರೆ ಸುಮಾರು ಒಂದು ವರ್ಷದಲ್ಲಿ 6 ಸಲ ಕಾರ್ಯಕ್ರಮ ನಡೀತಾವ. ಆಮೇಲೆ ಭಕ್ತಾದಿಗಳು ಕೂಡ ಬಹಳ ದೂರದಿಂದ ಮೂಲೆಯಿಂದ ಕೂಡ ಬಹಳ ಮಂದಿ ಬರುತ್ತಾರೆ. ಆಮೇಲೆ ಇಲ್ಲದು ಯಾವುದೇ ಪರಮಾತ್ಮನಿಗೆ ಹೊರಗಿನ ಮಲ್ಲೇಶ್ವರಿಗೆ ಏನೇ ಒಂದು ಸಂಕಲ್ಪ ಮಾಡಿದ್ರೆ ಅದು ನೆರವೇರುತ್ತಂತ ಬಹಳ ನಾವು ನಮ್ಮ ನಂಬಿಕೆಯಿಂದ ನಾವು ಹೇಳುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಗುಡಿಯ ಅರ್ಚಕರಾದಂತ ಶ್ರೀ ಗಾಮ ಮಲ್ಲನಗೌಡರು, ಆಮೇಲೆ ಗಾಮ ಮಂಜುನಾಥನ ಗೌಡರು, ಆಮೇಲೆ ಉಳಿದ ಎಲ್ಲ ಅರ್ಚಕರು ಕೂಡ ಈ ಮೊದಲು ಪುರಾತನ ಇವರು ಅವ್ರ ಮನೆಯಲ್ಲಿ ನೆರವೇರಿಸಿಕೊಂಡು ಬಂದಿರುತ್ತಾರೆ. ಈ ಕಾರ್ಯಕ್ರಮವು ಸುಮಾರು ಬಾರಿ ಕಾರ್ಯಕ್ರಮ ನಡೀತವೆ. ಇಲ್ಲಿನ ಹೊರಗಿನ ಮಲ್ಲೇಶ್ವರ ಹೊರವು ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರು ಕೂಡ ಆ ಸಂಕಲ್ಪಗಳು ಕೂಡ ನೆರವೇರುತ್ತವೆ. ಇನ್ನ ಈ ಗುರು ಇತಿಹಾಸ ಬಹಳ ಇದೆ. ಆ ಹೊರಗಿನ ಮಲ್ಲೇಶ್ವರ ಹಾಗೂ ಮಾಳಂಬಾದೇವಿ, ಶ್ರೀ ಲಕ್ಷ್ಮೀದೇವಿ, ಹಾದಿಲಿಂಗೇಶ್ವರ, ಪಾರ್ವತಿ ಪರಮೇಶ್ವರ ಹಾಗೂ ಈ ಭಗವಂತನ ಲೀಲೆಗಳನ್ನು ನಮಗೆ ಹೇಳೋದಕ್ಕೆ ಆಗೋದಿಲ್ಲ. ಬಹಳೊಂದು ಯಾವುದೇ ಏನು ಅನ್ಕೊಂಡ್ರು ಕೂಡ ಅದು ಬಹಳ ನಂಬಿಕೆ ಭಕ್ತಾದಿಗಳು ನಾವು ಹೇಳೋದಲ್ಲ, ಅವ್ರವ್ರ ನಂಬಿಕೆಗಳು ಬಹಳ ಭಕ್ತಾದಿಗಳು ಹೇಳ್ತಾರೆ. ನಾವೇನು ಸೇವಕರು, ನಾವು ಸೇವೆ ಮಾಡುತ್ತೇವೆ. ನಿಮ್ಮ ಭಕ್ತರಿಗೆ ಆಯುಷ್ಯ, ಆರೋಗ್ಯ, ಸರ್ವ ಭಾಗ್ಯಗಳನ್ನು ಈ ವಿಶ್ವದ ಜನಕ್ಕೆ ಹಾಗೂ ಎಲ್ಲ ಮಾನವ ಜನ್ಮಕ್ಕೆ ಜಯವಾಗಲೆಂದು ನಾವು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇವೆ. ಮಾನವ ಜನ್ಮನೇ ದೊಡ್ಡದು, ಮಾನವ ಜನ್ಮನೇ ವಿಶ್ವಕ್ಕೆ ಶಾಂತಿ ಕೊಡುವಂತ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಎಂದು ನಮ್ದು ಒಂದು ಮಾತು ಗ್ರಂಥದಲ್ಲಿ ಹೇಳ್ತಾರೆ. ಅದೇ ಕಾರಣವಾಗಿ ನಾವು ಅದನ್ನ ಮಲ್ಲೇಶ್ವರ ಕೃಪೆಯಿಂದ ನಾವು ಏನೇ ಇದ್ರು ಆ ಮಲ್ಲೇಶ್ವರಿಗೆ ಭಾರ ಹಾಕಿ ನಿಮ್ದು ಏನೇ ಕಷ್ಟ, ನಿಷ್ಠೂರಗಳು, ತೊಂದರೆ ಏನೇ ಇದ್ರು ಕೂಡ ಅದರಲ್ಲಿ ಸಂಕಲ್ಪ ಮಾಡಿಕೊಳ್ಳ್ರಿ ಅಂತ ಹೇಳಿ ನಾವು ಅದರ ಮೇಲೆ ರುದ್ರಾಭಿಷೇಕವಾಗಲಿ, ಆಮೇಲೆ ಇನ್ನ ಯಾವುದೇ ಸಹಸ್ರ ನಾಮಗಳಿಗಾಗಲಿ, ಅದೇ ಮಾಳಂಬದೇವಿ ಕುಂಕುಮಾರ್ಚನೆ ಆಗಲಿ ಮಾಡುತ್ತಿದ್ದೇವೆ. ಅದೇ ಶ್ರೀ ಹೊರಗಿನ ಮಲ್ಲೇಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಅಲ್ಲದ ವೀರೇಶಪ್ಪ, ಆಮೇಲೆ ಮಲ್ಲಿಕಾರ್ಜುನ, ಸಿದ್ದಪ್ಪ, ಚನ್ನಬಸಪ್ಪ, ಹಿರಿಯ ಚನ್ನಬಸಪ್ಪ. ಅದೇ ರೀತಿಯಾಗಿ ನಮ್ಮ ಅರ್ಚಕರು, ನಮ್ಮ 5 ಮಂದಿ ಪಂಗಡದಲ್ಲಿ 100 ಮನೆ ನಮ್ಮ ಅರ್ಚಕರು ಇರುತ್ತಾರೆ.
ನಾವು ಅರ್ಚಕರು ಅವ್ರವ್ರು ಏನೋ ಕಾರ್ಯಕ್ರಮ ಇದ್ದಾಗ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ನಿಮ್ಮ ಭಕ್ತರಿಗೆ ಒಳ್ಳೆಯದಾಗಲೆಂದು ನಾವು ಕೋರುತ್ತಾ ನಮ್ಮ ಪರಮಾತ್ಮ ಭಗವಂತನಲ್ಲಿ ಆರೋಗ್ಯ ಐಶ್ವರ್ಯ ಮಹಾಭಾಗ್ಯವನ್ನು ಕೊಡಲೆಂದು ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಬರ್ರಮ್ಮ ಹಿಂಗೆ